ಕರ್ನಾಟಕ ನೀಟ್ ಯು ಜಿ ಕೌನ್ಸಿಲಿಂಗ್ ಇದರಲ್ಲಿ ಯಾವ್ಯಾವ ಥರ ಸೀಟ್ಸ್ಗಳಿದಾವೆ ಈಗ? ಇದು ಮೇಜರು ತಿಳ್ಕೊಬೇಕಾಗಿರೋಂಥ ಆನ್ಸರ್. ಯಾಕೆಂದರೆ ಪೇರೆಂಟ್ಸ್ಗಳಿಗೆ ನಾನು ಹೇಳಿದೆ ನಿಮಗೆ, ಓಕೆ, ಸೊ 23 ಲಕ್ಷ 24 ಲಕ್ಷ ರಿಜಿಸ್ಟ್ರೇಷನ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಈ ಕರ್ನಾಟಕದಲ್ಲಿ 12,000 ಚೇಂಜ್ ಸೀಟ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಈಗ ಆ್ಯಸ್ ಆಫ್ ನೋ ತೊಗೊಂಡ್ರು ಕೂಡ ಒಂದು 12,000 MBBS ಸೀಟ್ಸ್. ಡೆಂಟಲು ಆಯುರ್ವೇದ ಬಗ್ಗೆ ಚರ್ಚೆ ಮಾಡೋದು ಬೇಡ, ಅದರಲ್ಲಿ ಕಾಂಪಿಟೇಷನ್ನು ಸ್ವಲ್ಪ ಅಷ್ಟು ಮಟ್ಟಕ್ಕೆ ಇರೋದಿಲ್ಲ. ಸೊ ಮೇಜರ್ಲಿ ಕಾಂಪಿಟೇಷನ್ ಇರೋದೇ MBBS ಸೀಟ್ಸು. ಇಲ್ಲಿ ನಾವು ಮೆಡಿಕಲ್ ಅಂತ ತೊಗೊಂಡಾಗ ನಾರ್ಮಲಾಗಿ ಕರ್ನಾಟಕದಲ್ಲಿ 4 ಥರ ಸೀಟ್ಸ್ ಬಂದೇ ಬರ್ತವೆ. ಆ 4 ಥರ ಕ್ಯಾಟಗರೀಸ್ಗೂ ಡಿಫ್ರೆಂಟ್ ಲೆವೆಲಲ್ಲಿ ರಿಸರ್ವೇಷನ್ಸ್ ಇರ್ತವೆ. ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಬೇರೆ ಬೇರೆ ಇರ್ತವೆ. ಸೊ ಅದು ಯಾವ್ಯಾವುದು ಸರ್ ಅದು ಫೀಸ್ ಸ್ಟ್ರಕ್ಚರ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ನೋಡೋಣ. ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಕರಿತೀವಿ. ಅದನ್ನು G ಅಂತ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗಲ್ಲಿ. G ಸೀಟ್ಸ್ ಅಂದರೆ ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಕರಿತೀವಿ. ದಟ್ ಈಸ್ ಫಸ್ಟ್ ಟೈಪ್. ಅದರಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ? ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಪ್ಲಸ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು ಕೂಡ ಅದರೊಳಗಡೆ ಸೇರುತ್ತೆ. ಅಂದರೆ ಗೌರ್ಮೆಂಟ್ ಸೀಟ್ ಅಂದರೆ ಓನ್ಲಿ ಗೌರ್ಮೆಂಟ್ ಕಾಲೇಜ್ ಅಲ್ಲ, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜನ್ನು ಕೂಡ ನಾವು ಗೌರ್ಮೆಂಟ್ ಸೀಟ್ ಅಂತಲೇ ಕರಿತೀವಿ. ಅದನ್ನು ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಪ್ರೈವೇಟ್ ಕೋಟಾ ಸೀಟ್ಸ್. ಪ್ರೈವೇಟ್ ಕೋಟಾ ಸೀಟ್ಸ್ಗೆ ಗೌರ್ಮೆಂಟ್ ಕಾಲೇಜವ್ರು ಒಂದು ಸೀಟು ಕೊಡಲ್ಲ. ಓಕೆ, ಸೊ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಸ್ ಅಂತಂದರೆ ಅದು ಪ್ರೈವೇಟ್ ಕಾಲೇಜುಗಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ಸೀಟ್ಸು, ಅದು ಸೆಕೆಂಡ್ ಪ್ರೈವೇಟ್ ಸೀಟ್ಸ್ ಅಂತ. ಥರ್ಡ್ ಒನ್ ಬಂದ್ಬಿಟ್ಟು NRI ಸೀಟ್ಸು. ಅಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗಿರೋರ ಮಕ್ಕಳು, ರಿಲೇಟಿವ್ಸ್ಗೆ, ಅಥವಾ ಅವ್ರು ಯಾರಾದರೂ ಇಂಡಿಯಾದಲ್ಲಿ ಇರೋರಿಗೆ ಸ್ಪಾನ್ಸರ್ ಮಾಡೋಕ್ಕೆ ರೆಡಿ ಇದ್ದರೂ ಕೂಡ ಅವ್ರುಗಳಿಗೆ NRI ಕೋಟಾ ಸೀಟ್ಸ್ ಅಂತ ಕರಿತೀವಿ. ಸೊ ಇನ್ನು ನಿಮಗೆ ಲಾಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಅದರ್ಸ್ ಕೋಟಾ ಅಂತ ಕರಿತೀವಿ. ಅದರ್ಸ್ ಕೋಟಾ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು, ನೀವು ಈ ಮ್ಯಾನೇಜ್ಮೆಂಟ್ ಕೋಟಾಗೆಲ್ಲ ಕಾಲೇಜುಗಳಿಗೆ ಹೋಗ್ಬಿಟ್ಟು ಕಮಿಟ್ ಆಗ್ತಾಯಿದ್ರು. ಇವಾಗೆಲ್ಲ ಹಂಗೆಲ್ಲ ಇಲ್ಲ. ನೀವು ಯಾವುದೇ ಈ 4 ಥರದಲ್ಲಿ ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ, NRI ಕೋಟಾ, ಅದರ್ಸ್ ಕೋಟಾ, ಈ 4 ಕೋಟಾದಲ್ಲಿ ಯಾವ ಸೀಟ್ ತೊಗೋಬೇಕಂದ್ರೂ ಕೂಡ ಥ್ರೂ ಕೌನ್ಸ್ಲಿಂಗೇ ತೊಗೋಬೇಕಾಗತ್ತೆ. ನೀವು ಕೌನ್ಸ್ಲಿಂಗ್ ಬಿಟ್ಟು ಬೇರೆ ವಿಧಾನದಲ್ಲಿ ನಾವು ಕಾಲೇಜುಗಳಿಗೆ ಹೋಗ್ಬಿಟ್ಟು ಕಮಿಟ್ ಆಗ್ತೀವಿ, ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಂದರೆ ಆ ಥರ ಹೋಗ್ಲಿಕ್ಕೆ ಇವಾಗ ಅವಕಾಶ ಇಲ್ಲ. ಅವ್ರ ಹತ್ರ ನೀವು ಬ್ಯಾಕ್ ಇತ್ತು ಯಾವಾಗ ಒಂದು 2 years ಬ್ಯಾಕ್ 3 years ಬ್ಯಾಕ್ ಎಲ್ಲ ಅವ್ರಿಗೆಲ್ಲ ಏನಾಗ್ತಿತ್ತು, ಉಳಿದೋಗಿರೋ ಸೀಟ್ಗಳಿಗೆ ಕಾಲೇಜುಗಳಿಗೆ ಅಥವಾ DMA ಅಂತಿತ್ತು, ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್, ನೀವೇ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ಕೊಂಬಿಡಿ ಅಂತ ಆ ಸೀಟ್ಸ್ನ ಸರೆಂಡರ್ ಮಾಡಿಬಿಡ್ತಿದ್ರು ಅವ್ರಿಗೆ. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈವನ್ ಒಂದು ಸೀಟ್ ಉಳಿದಿದ್ರು ಕೂಡ ಅದು KE ಅವರೇ ಕಂಡಕ್ಟ್ ಮಾಡ್ತಾರೆ. ಅದು ಎಷ್ಟೇ ರೌಂಡ್ ಆದರೂ ಕೂಡ ದೇ ವಿಲ್ ಕಂಡಕ್ಟ್ ಕೌನ್ಸಿಲಿಂಗ್ ಆ್ಯಂಡ್ ದೇ ವಿಲ್ ಫಿಲ್ ದ ಸೀಟ್ಸ್ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ NRI ಕೋಟಾ. ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ 100% ಆಫ್ ಸೀಟ್ಸ್ ಏನಿರ್ತಾವಲ್ಲ ಅದು ಕಂಪ್ಲೀಟ್ಲಿ ಗೌರ್ಮೆಂಟ್ ಕೋಟಾನೇ ಇರ್ತದೆ. ಅದ್ರಲ್ಲಿ ನೀವೇನು ಕನ್ಫ್ಯೂಷನ್ಸ್ ಬೇಡ. ಆದರೆ ಅದರಲ್ಲಿ 85% ಕರ್ನಾಟಕದ ರಾಜ್ಯದ ಮಕ್ಕಳಿಗೆ ಕೊಡ್ತಾರೆ. ಇನ್ನು ರಿಮೈನಿಂಗ್ 15% ನಾನು ನಿಮ್ಗೆ ಅವಾಗಲೇ ಕೌನ್ಸಿಲಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಲ್ವಾ, MCC ಕೌನ್ಸಿಲಿಂಗ್ ಅಂತ, ಅದಕ್ಕೆ 15% ಕೊಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ಈಗ BMC ಮೆಡಿಕಲ್ ಕಾಲೇಜ್ ತೊಗೊಂಡ್ರೆ 100 ಸೀಟ್ ಇತ್ತು ಅಂದರೆ ನಮ್ಮ KEA ಕೌನ್ಸಿಲಿಂಗ್ 85% ಕೊಡ್ತಾರೆ. ಇನ್ನು 15% ಆಲ್ ಇಂಡಿಯಾ ಕೋಟಾ ಕೊಡ್ತಾರೆ. ಇದು ಗೌರ್ಮೆಂಟ್ ಕಾಲೇಜಲ್ಲಿ. ಈಗ ಪ್ರೈವೇಟ್ ಕಾಲೇಜುಗಳಿಗೆ ಬರೋಣ. ಈ ಪ್ರೈವೇಟ್ ಕಾಲೇಜುಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಸೊ ಅವರು ಗೌರ್ಮೆಂಟ್ ಕೋಟಾಗೆ ಕೊಡೋದು ಕೇವಲ 40% ಅಷ್ಟೇ. ಈಗೇನು ನಾವು ಪರ್ಸೆಂಟೇಜ್ ಆಫ್ ಸೀಟ್ಸ್ ಅಂತ ಹೇಳೋಣಲ್ವಾ, ರೆಗ್ಯುಲರ್ ಆಗಿ ಒಂದು ನಾನ್ ಮೈನಾರಿಟಿ ಕಾಲೇಜುಗಳಲ್ಲಿ ನಮಗೆ ಕೊಡುವಂಥ ಸೀಟ್ಸ್ ಏನಂದರೆ, 100 ಸೀಟ್ ಇತ್ತು ಅಂದರೆ ಗೌರ್ಮೆಂಟ್ ಕೋಟಾಗೆ ಕೊಡೋದು ಕೇವಲ 40%. ಇನ್ನು 40% ಪ್ರೈವೇಟ್ ಕೋಟಾಗೆ ಕೊಡ್ತಾರೆ. ಇನ್ನು 15% NRI ಕೋಟಾಗೆ ಕೊಡ್ತಾರೆ. ಪ್ಲಸ್ ನಿಮಗೆ ಅದರ್ಸ್ ಮ್ಯಾನೇಜ್ಮೆಂಟ್ ಕೋಟಾಗೆ ಅಂದರೆ 5%. ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಒಂದು ಯಾವುದೇ ಒಂದು ಪ್ರೈವೇಟ್ ಕಾಲೇಜಲ್ಲಿ 100 ಸೀಟ್ ಇತ್ತು ಅಂದರೆ ಒಂದು ಗೌರ್ಮೆಂಟ್ ಕೋಟಾಗೆ ಕೊಡೋದು ಕೇವಲ 40 ಸೀಟು. ನಿಮ್ಮ ಮಕ್ಕಳು ಇದರಲ್ಲಿ ತೊಗೊಂಡ್ರೆ ಕಡಿಮೆ ಫೀಸಲ್ಲಿ ಡಾಕ್ಟರ್ ಆಗ್ಬೋದು. ಇನ್ನು ನೀವು ಪ್ರೈವೇಟ್ ಕೋಟಾ, NRI ಕೋಟಾ, ನೀವೇನಾದರೂ ಅದರ್ಸ್ ಕೋಟಾಗೆ ಹೋಗ್ತೀನಿ ಅಂತಂದರೆ, ಇಲ್ಲ ಮಕ್ಕಳನ್ನ ಡಾಕ್ಟರ್ ಮಾಡೋಕೆ ಹೋಗಿ ಪೇರೆಂಟ್ಸ್ ಪೇಷಂಟ್ ಆಗಬೇಕು. ಸೊ ಈ ಪರಿಸ್ಥಿತಿ ಏನಾದರೂ ಇದ್ದರೆ ಸೊ ನೀವು ಹೋಗ್ಬೋದಾಗುತ್ತೆ. ಅದ್ರ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೆಕ್ಸ್ಟ್ ನಾವು ಚಿಂತೆ ಮಾಡೋಣ. ಆದರೆ ಗೌರ್ಮೆಂಟ್ ಕೋಟಾದಲ್ಲೇ ಸೀಟ್ ತೊಗೊಳ್ಳೋದಕ್ಕೆ ನೀವು ಎಫರ್ಟ್ಸ್ ಹಾಕಬೇಕು. ಇನ್ನೊಂದು, ಇದರಲ್ಲಿ ಏನಾಗುತ್ತೆ, ಪ್ರೈವೇಟ್ ಕಾಲೇಜುಗಳಲ್ಲಿ ಕೆಲವು ಡೀಮ್ಡ್ ಯೂನಿವರ್ಸಿಟೀಸ್ ಇರ್ತವೆ, ಕೆಲವು ಮೈನಾರಿಟಿ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಕಾಲೇಜುಗಳು ಇರ್ತವೆ. ಆ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪರ್ಸೆಂಟೇಜ್ ಬೇರೆ ಇರ್ತದೆ. ಓಕೆ, ಸೊ ಹೆಂಗಿರ್ತದೆ ಅಂದರೆ, ಈಗ ರೆಗ್ಯುಲರ್ ಪ್ರೈವೇಟ್ ಕಾಲೇಜಲ್ಲಿ 100 ಸೀಟ್ ಇತ್ತು ಅಂದರೆ 40 ಸೀಟು ಗೌರ್ಮೆಂಟ್ ಕೋಟಾ, 40 ಸೀಟು ಪ್ರೈವೇಟ್ ಕೋಟಾ, 15% NRI, ಇನ್ನು 5% ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹೇಳಿದೆ. ಅದರಲ್ಲಿ ಏನು ಮಾಡ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲಿರೋದು, ಈ ಪ್ರೈವೇಟ್ ಕೋಟಾಗೆ ಏನು 40% ಕೊಡ್ತಾರಲ್ಲ, ಆ ಪ್ರೈವೇಟ್ ಕೋಟಾ ಏನು 40%ಅಲ್ಲಿ 50% ಬರೀ ಕರ್ನಾಟಕದ ಮಕ್ಕಳಿಗೆ ಮಾತ್ರ ಕೊಡ್ತಾರೆ. ಇನ್ನು ರಿಮೈನಿಂಗ್ 50% ಇರುತ್ತಲ್ವ ನಿಮಗೆ ಪ್ರೈವೇಟ್ ಕೋಟಾದಲ್ಲಿ, ಅದನ್ನು ಓಪನ್ ಕ್ಯಾಟಗರಿ ಅಂತ ಕೊಡ್ತಾರೆ. ಓಪನ್ ಕ್ಯಾಟಗರಿ ಏನು ಅಂತಂದರೆ, ಅದನ್ನು ಕರ್ನಾಟಕದ ಮಕ್ಕಳು ಸೀಟ್ ತೊಗೊಳಕ್ಕಾಗಲ್ಲ. ಬೇರೆ ರಾಜ್ಯದ ಮಕ್ಕಳು ಕರ್ನಾಟಕಕ್ಕೆ ಬರಬೇಕು ಅಂದರೆ ಆ ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ತೊಗೋಬೇಕಾಗತ್ತೆ. ಸೊ ಅದು ಓಪನ್ ಕ್ಯಾಟಗರಿ. ಅಂದರೆ ಆ ಪ್ರೈವೇಟ್ ಕೋಟಾದಲ್ಲಿ ಕೇವಲ 50% ಮಾತ್ರ ಕರ್ನಾಟಕದ ಮಕ್ಕಳಿಗೆ ಕೊಡ್ತಾರೆ, ರಿಮೈನಿಂಗ್ 50% ಮಾತ್ರ
ಬೇರೆ ರಾಜ್ಯದ ಮಕ್ಕಳು ಕೊಡ್ತಾರೆ. ಇದು ರೆಗ್ಯುಲರ್ ನಾನ್ ಮೈನಾರಿಟಿ ಪ್ರೈವೇಟ್ ಕಾಲೇಜಸ್. ಅದೇ ಕೆಲವು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಅಥವಾ ಮೈನಾರಿಟಿ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂದರೆ 100 ಸೀಟ್ ಇತ್ತು ಅಂತಂದರೆ ನಮಗೆ ಗೋರ್ಮೆಂಟ್ ಕೋಟಾಗಂತ ಬರೋದು ಅಪ್ರಾಕ್ಸಿಮೇಟ್ಲಿ ನಿಮಗೆ 25% ಅಷ್ಟೇ ಸೀಟ್ಸ್ ಕೊಡ್ತಾರೆ. 100 ಸೀಟ್ ಇತ್ತು ಅಂದರೆ 40% ಕೊಡಲ್ಲ, ಕೇವಲ 25% ಕೊಡ್ತಾರೆ. ಓಕೆ, ಆ ರಿಮೈನಿಂಗ್ 25% ನಿಮಗೆ ಟೋಟಲ್ 80% ಆಗಬೇಕು. ಇನ್ನು ರಿಮೈನಿಂಗ್ ಎಷ್ಟು ಪರ್ಸೆಂಟೇಜ್ ಆಯಿತು? ಇನ್ನು 55% ಉಳ್ಕೊಳ್ತು. ಯಾಕಂದರೆ ನಿಮಗೆ ಗೌರ್ಮೆಂಟು ಪ್ರೈವೇಟ್ ಅಂತ ಆ್ಯಡ್ ಮಾಡಿದ್ರೆ 80% ಆಗ್ತಿತ್ತು. ಬಟ್ ಇವ್ರೇನು ಮಾಡಿದ್ರೆ ಕೇವಲ 25% ಮಾತ್ರ ಗೌರ್ಮೆಂಟ್ ಕೋಟಾಗೆ ಕೊಟ್ಟು ಇನ್ನು ರಿಮೈನಿಂಗ್ 55% ಇರುತ್ತಲ್ಲ, ಆ 55%ಅಲ್ಲಿ ಏನು ಮಾಡ್ತಾರೆ ಅಂದರೆ 66% ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಕಾಲೇಜುಗಳಲ್ಲಿ. ಏನು ಸರ್ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಅಂತಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಕೆಲವು ಧರ್ಮ ಆಧಾರಿತ ಮೆಡಿಕಲ್ ಕಾಲೇಜುಗಳಿದ್ದಾವೆ, ಕೆಲವು ಭಾಷಾ ಆಧಾರಿತ ಮೆಡಿಕಲ್ ಕಾಲೇಜುಗಳಿದ್ದಾವೆ. ಯಾವುದಪ್ಪ? ಈ ಕರ್ನಾಟಕದಲ್ಲಿ ಮದರ್ ಟಂಗ್ ತೆಲುಗು, ತಮಿಳು, ತುಳು ಇದ್ದರೆ ಕರ್ನಾಟಕದಲ್ಲಿ ಕೆಲವು ಮೆಡಿಕಲ್ ಕಾಲೇಜುಗಳ ರಿಸರ್ವೇಷನ್ ಕೊಡ್ತಾರೆ. ಅದಕ್ಕೆ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ಅಂತ ಅವ್ರು ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಂಡಿರ್ತಾರೆ, ಅದರ ಸೀಟ್ ತೊಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಮುಸ್ಲಿಂ ಆ್ಯಂಡ್ ಕ್ರಿಶ್ಚಿಯನ್ ರಿಲಿಜಿಯಸ್ ಮೈನಾರಿಟಿ ಕಾಲೇಜಸ್ಸು ಕೆಲವು ಕಾಲೇಜುಗಳಿದ್ದಾವೆ. ಓಕೆ, ನೀವೇನಾದ್ರು ಮುಸ್ಲಿಮು ಕ್ರಿಶ್ಚಿಯನ್ಸ್ ಆಗಿದ್ದರೆ ಓಕೆ ನಿಮ್ಗೆ ರಿಸರ್ವೇಷನ್ ಇರ್ತದೆ, ನೀವು ಸೀಟ್ ತೊಗೊಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಅಂದರೆ, ನಾವು ಮುಸ್ಲಿಮೋ ಕ್ರಿಶ್ಚಿಯನ್ನೋ ಮದರ್ ಟಂಗ್ ತೆಲುಗೋ ತಮಿಳೋ ತುಳು ಇದ್ದರೆ ಗೌರ್ಮೆಂಟ್ ಕೋಟಾದಲ್ಲಿ ಕೊಡ್ತಾರೆ ಅಂದ್ಕೊಳ್ತಾರೆ. ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಕೊಡಲ್ಲ. ಇದು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಸುಮಾರು ಜನ ಪೇರೆಂಟ್ಸು. ನಮ್ಮ ದೇಶದಲ್ಲಿ ಬಡವ್ರ ಮಕ್ಕಳು ಉದ್ಧಾರ ಆಗೋವಂಥ ಸ್ಕೀಮ್ಗಳು ಯಾವುದೂ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಯಾರಾದರೂ ದುಡ್ಡು ಕೊಟ್ಟು ಹೋಗೋದ್ರಲ್ಲಿ ರಿಸರ್ವೇಷನ್ಸ್ ಕೊಡ್ತಾರೆ ಹೊರತು ಅವ್ರ ಧರ್ಮದಲ್ಲಿ ಅವ್ರ ಭಾಷೆಯಲ್ಲಿ. ಈಗ ನೀವು ಧರ್ಮಾಧಾರಿತ ಅಥವಾ ಭಾಷೆ ಆಧಾರಿತ ಅಂದರೆ ನಿಮ್ಮ ಧರ್ಮದಲ್ಲೇ ಅಥವಾ ಆ ಭಾಷೆಯಲ್ಲಿರೋರು ಬಡವ್ರ ಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು. ಆ ರಿಸರ್ವೇಷನ್ ಕೊಟ್ಟಿಲ್ಲ, ಅವ್ರು ಗೌರ್ಮೆಂಟ್ ಕೋಟಾದಲ್ಲಿ ಕೊಡಲ್ಲ. ಓಕೆ, ಗೌರ್ಮೆಂಟ್ ಕೋಟಾದಲ್ಲಿರುವಂಥ 15% ಕಿತ್ಕೊಂಡು ಆ ಪ್ರೈವೇಟ್ ಕೋಟಾ 40%, ಎರಡೂ ಸೇರಿಸಿ 55% ಆಗುತ್ತೆ. ಆ 55%ಅಲ್ಲಿ ಏನು ಮಾಡ್ತಾರೆ? ಓಕೆ, ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 66% ಆಫ್ ಸೀಟ್ಸು ಆ ಮುಸ್ಲಿಮು ಕ್ರಿಶ್ಚಿಯನ್ಸಲ್ಲಿ ಸಾಹುಕಾರ ಮಕ್ಕಳಿಗೆ ರಿಸರ್ವೇಷನ್ ಕೊಡ್ತಾರೆ. ಆ್ಯಂಡ್ ಅದರಲ್ಲಿ ನಿಮಗೆ ಮದರ್ ಟಂಗ್ ತೆಲುಗು ತಮಿಳು ತುಳು ಇದ್ದರೆ ಅಲ್ಲಿ ನಿಮಗೆ 12 lakhs to 22 lakhs ಫೀಸ್ ಸ್ಟ್ರಕ್ಚರ್ ನಿಮಗೆ. ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಆ ಮುಸ್ಲಿಂ ಮೈನಾರಿಟಿ ಅಥವಾ ಕ್ರಿಶ್ಚಿಯನ್ ಮೈನಾರಿಟಿ ಅಥವಾ ಮದರ್ ಟಂಗ್ ತೆಲುಗು ತಮಿಳು ತುಳು ರಿಸರ್ವೇಷನ್ ತೊಗೊಂಡು ಸೀಟ್ ತೊಗೊಳಕ್ಕೆ ಹೋಗ್ತಾರಲ್ಲ, ಅವ್ರ ಫೀಸ್ ಕಡಿಮೆ ಇರಲ್ಲ. ವರ್ಷಕ್ಕೆ 12 ಲಕ್ಷದಿಂದ 25 ಲಕ್ಷ ರೂಪಾಯಿ ಫೀಸ್ ಕಟ್ಟೋರಿಗೆ ರಿಸರ್ವೇಷನ್ ಕೊಡ್ತಾರೆ. ಓಕೆ, ಇದು ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟಿ ಅಂತ. ಪಾಪ ಎಷ್ಟೋ ಜನ ಪಾಪ ನಮ್ಮ ಧರ್ಮ ಏನೋ ನಮ್ಗೆ ರಿಸರ್ವೇಷನ್ ಕೊಡ್ತಾರೇನೋ, ನಮ್ಮ ಮಾತೃಭಾಷೆ ತೆಲುಗು ತಮಿಳು ತುಳು ಇರೋರಿಗೆ ಏನೋ ಬಡವ್ರಿಗೆ ಮಕ್ಳಿಗೆ ರಿಸರ್ವೇಷನ್ ಕೊಡ್ತಾರೆ ಅಂದರೆ ಕೊಡಲ್ಲ. ದಟ್ ಈಸ್ ಒನ್ ಥಿಂಗ್. ಅಂದರೆ ಆ 55%ಅಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜು? 66% ಏನು ಮಾಡ್ತಾರೆ? ಅವರಿಗೆ ರಿಸರ್ವೇಷನ್ ಕೊಡ್ತಾರೆ. ಇನ್ನು ಉಳ್ಕೊಂಡಿದ್ದೆಷ್ಟು? 34%. ಆ 34%ಅಲ್ಲಿ 50% ಕರ್ನಾಟಕದ ಮಕ್ಳಿಗೆ ಕೊಡ್ತಾರೆ. ಇನ್ನು ನಿಮಗೆ ಅಪ್ರಾಕ್ಸಿಮೇಟ್ಲಿ 50% ಓಪನ್ ಕ್ಯಾಟಗರಿ ಮಕ್ಳಿಗೆ ಕೊಡ್ತಾರೆ. ಅಂದರೆ ನಿಮಗೆ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಮೈನಾರಿಟಿ ಕಾಲೇಜುಗಳಲ್ಲಿ ಕರ್ನಾಟಕದ ಮಕ್ಕಳಿಗೆ ನಿಮಗೆ ನಂಬರ್ ಆಫ್ ಸೀಟ್ಸು ಗೌರ್ಮೆಂಟ್ ಕೋಟಾದಲ್ಲಿ ತುಂಬ ಕಡಿಮೆ ಕೊಡ್ತಾರೆ, ಇನ್ಕ್ಲೂಡಿಂಗ್ ಡೀಮ್ಡ್ ಯೂನಿವರ್ಸಿಟೀಸ್. ಹಾಗಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಂದರೆ ನಿಮಗೆ ಎಷ್ಟು ಟೋಟಲ್ ಥರ ಸೀಟ್ಸ್ ಇದಾವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಬರ್ತವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಪೇರೆಂಟ್ಸು ಗೌರ್ಮೆಂಟ್ ಕೋಟಾಗೆ ಎಷ್ಟು ಬರ್ತವೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇದು ನಮ್ಮ ಏನು ಟೈಪ್ಸ್ ಆಫ್ ಸೀಟ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಎಕ್ಸ್ಪ್ಲನೇಷನ್.